ಹಾಯ್ ಸೃಷ್ಟಿ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೇನು ನಮಗೆ ತುಳಸಿಯ ಮದುವೆ ಅನ್ನೋವಂಥದ್ದು ಬರ್ತಾ ಇದೆ. ಹಾಗಾಗಿ ನಾನಿಲ್ಲಿ ಮನೆಯಲ್ಲಿ ಒಣಗಿರುವಂಥ ತುಳಸಿ ಗಿಡ ಇದ್ದರೆ ಏನು ಮಾಡಬೇಕು, ಯಾವ ಒಂದು ಹೊಸ ಗಿಡವನ್ನು ನಾವು ಯಾವ ದಿನ ತರಬೇಕು. ತುಳಸಿಗೆ ತುಂಬ ಅಂದರೆ ತುಂಬ ಮಹತ್ವವಾದ ಒಂದು ಸ್ಥಾನ ಇದೆ. ಹಾಗಾಗಿ ನಾವು ಯಾವಾಗಂದರೆ ಆವಾಗ ತುಳಸಿ ಗಿಡವನ್ನು ತೆಗೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಣಗಿರುವಂಥ ತುಳಸಿ ಗಿಡವನ್ನು ಇನ್ನೇನು ತುಳಸಿಯ ಲಗ್ನ ಆಗಿರಬಹುದು, ಮದುವೆ ಆಗಿರಬಹುದು ಬರ್ತಾ ಇದೆ. ಆ ಒಂದು ಶುಭ ಮುಹೂರ್ತವನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಹೊಸದಾಗಿ ಯಾವ ದಿನ ನಾವು ತುಳಸಿ ಗಿಡವನ್ನು ನೆಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಒಣಗಿರುವಂಥ ಗಿಡನ ತೆಗೆಯುವಂಥ ಒಂದು ದಿನಗಳನ್ನು ತಿಳಿಸ್ಬಿಡ್ತೀನಿ. ನೋಡಿ, ನೀವು ಯಾವ ದಿನಗಳಲ್ಲಿ ತುಳಸಿಯ ಒಂದು ಒಣಗಿರೋದನ್ನ ತೆಗಿಬಾರ್ದು ಅನ್ನೋದನ್ನು ಹೇಳ್ತೀನಿ. ನೋಡಿ, ಮಂಗಳವಾರ, ಶುಕ್ರವಾರ, ಶನಿವಾರ ದಿವಸ, ಅಮಾವಾಸ್ಯೆ, ಪೌರ್ಣಮಿ, ಈ ಒಂದು ದಿನಗಳಲ್ಲಿ ನೀವು ತೆಗೆಯೋದಕ್ಕೆ ಹೋಗಬಾರ್ದು. ಯಾಕಂತಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ವಾರಗಳಾಗಿರುತ್ತೆ. ಮತ್ತು ಬುಧವಾರ ದಿವಸ ಸಹ ನೀವು ಅವತ್ತಿನ ಒಂದು ಗಣೇಶನನ್ನು ಸಹ ಪೂಜೆಯನ್ನು ಮಾಡ್ತಾರೆ. ಅವತ್ತು ನೀವು ಧಾರಾಳವಾಗಿ ತೆಗಿಬಹುದು. ಯಾಕಂದರೆ ಗಣೇಶನಿಗೇನು ಅಷ್ಟು ತುಳಸಿ ಅನ್ನುವಂಥದ್ದು ಇಷ್ಟ ಆಗೋದಿಲ್ಲ. ನಾನು ಹೇಳಿರುವಂಥ ಈ 3 ವಾರಗಳನ್ನು ಬಿಟ್ಟು ನೀವು ಆ ಒಂದು ಒಣಗಿರುವಂಥ ತುಳಸಿಯ ಗಿಡವನ್ನು ತೆಗಿಬಹುದು. ಮತ್ತು ಹೊಸ ಗಿಡವನ್ನು ನಾವು ಯಾವ ದಿನ ತಂದು ನೆಡಬೇಕು ಅನ್ನೋದಾದರೆ, ನೋಡಿ, ನೀವು ಶುಕ್ರವಾರ ದಿವಸ ತಂದರೆ ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಶನಿವಾರ ದಿವಸ ಮತ್ತು ನಮಗೆ ಮಂಗಳವಾರ ದಿವಸ, ಯಾವ ದಿವಸ ಬೇಕಾದರೂ ನೀವು ತೆಗೆದು ಬಂದು ನೆಡಬಹುದು. ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಎಲ್ಲ ಒಂದು ತುಳಸಿಯ ಗಿಡವನ್ನು ನೀವು ಅಂಗಡಿಯಿಂದ ಖರೀದಿ ಮಾಡ್ಕೊಂಡು ಬರೋದಾಗಿರಬಹುದು, ಇಲ್ಲಾಂದರೆ ಚಿಕ್ಕ ಒಂದು ಸಸಿ ಇದ್ದರೆ ಅದನ್ನು ನೆಡೋದಾಗಿರಬಹುದು. ಆ ಒಂದು ಪ್ರೊಸೀಜರನ್ನು ನೀವು ಸಂಜೆ ಒಂದು 5 ಗಂಟೆಗೆ ಅದನ್ನು ಮುಗಿಸ್ಕೊಂಡು ಒಂದು ಗೋಧೂಳಿ ಸಮಯದಲ್ಲಿ ತುಳಸಿಯನ್ನು ನೆಟ್ಟು ಅದಕ್ಕೆ ಪೂಜೆಯನ್ನು ಮಾಡ್ಕೊಳ್ಳಿ. ಪೂಜೆಯನ್ನು ಮಾಡ್ಕೊಂಡಿದ್ದಾದರೆ ತುಂಬ ಅಂದರೆ ತುಂಬ ಶುಭ ಫಲಗಳನ್ನು ನಿಮಗೆ ಸಿಗುತ್ತೆ. ಮನೆಯಲ್ಲಿ ಏನೇನೆಲ್ಲ ನಮಗೆ ತುಳಸಿ ಗಿಡ ಇರೋದರಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನು ಸಹ ನಾನಿಲ್ಲಿ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಮನೆಯಲ್ಲಿ ಕಲಹ ಅನ್ನುವಂಥದ್ದು ಉಂಟಾಗಲ್ಲ. ತುಳಸಿ ಗಿಡ ಇರೋದರಿಂದ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಮನೆ ಒಳಗಡೆಗೆ ಪ್ರವೇಶ ಅನ್ನುವಂಥದ್ದು ಇರೋದಿಲ್ಲ. ಯಾಕಂದರೆ ತುಳಸಿ ಮಾತೆ ಅದನ್ನು ಬಾಗಿಲಿಂದ ಆಚೆನೇ ಹೊಡೆದು ಓಡಿಸ್ತಾರೆ. ಹಾಗಾಗಿ ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿ ವಿಷ್ಣುವಿನ ವಾಸನೆ ಅದರಲ್ಲಿದೆ ಅಂತಲೇ ಹೇಳಬಹುದು. ಆ ಒಂದು ತುಳಸಿಯ ಗಿಡದಲ್ಲಿ ಪ್ರತಿಯೊಬ್ಬರು ತುಳಸಿ ಗಿಡವನ್ನು ನೆಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಕೆಲವೊಬ್ಬರು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅನ್ನೋವಂಥವರು ನೀವು ತುಳಸಿ ಗಿಡನ ಇಡೋದ್ರಿಂದ ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ. ಕೆಲವೊಬ್ಬರು ಮನೆಯಲ್ಲಿ ನಾವು ಹಸೆ ತುಳಸಿ ಗಿಡನ ಇಡಲ್ಲ ಅನ್ನೋವಂಥವ್ರು ಬೆಳ್ಳಿಯ ಒಂದು ತುಳಸಿ ಗಿಡವನ್ನು ನೀವು ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು. ಪಂಚಲೋಹದ್ದು ಸಹ ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬಹುದು. ನೀವು ಬೃಂದಾವನ ಕಟ್ಟಿ ತುಳಸಿ ಗಿಡವನ್ನು ಇಡ್ತೀರ, ಅದು ನಿಮ್ಮ ಶಕ್ತಿಯ ಅನುಸಾರವಾಗಿ ಇರುತ್ತೆ. ಇವಾಗ ನಾವು ಯಾವ ಒಂದು ದಿವಸಗಳಲ್ಲಿ ನಾವು ತರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ನೆಟ್ಟು ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವೆಲ್ಲನೂ ಒಂದು ಶುಭ ಕಾರ್ಯಕ್ಕೆ ಹೋಗಬೇಕು ಅಂತ ಆದರೆ ಅವತ್ತಿನ ದಿವಸ ನೀವು ತುಳಸಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಅವತ್ತಿನ ದಿವಸ ಆ ತಾಯಿಯಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗಿ ನೀವು ಒಂದು ಸತಿ ಬೇಕಿದ್ರೆ ಚೆಕ್ ಮಾಡಿ. ಅದು ನಿಮಗೆ ಸಕ್ಸಸ್ ಅವತ್ತಿನ ಕೆಲಸ ಸಕ್ಸಸ್ ಅಂತಲೇ ಆಗಿ ಬರುತ್ತೆ. ಖಂಡಿತವಾಗ್ಲೂ ಬೇಕಿದ್ರೆ ಈ ಒಂದು ಮಾತನ್ನು ನೀವು ಚೆಕ್ ಮಾಡ್ಕೊಳ್ಬಹುದು. ಯಾಕಂದರೆ ತುಂಬ ಸತಿ ನಾನು ಟ್ರೈ ಮಾಡಿದ್ದೀನಿ. ತುಳಸಿಗೆ ಕೈ ಮುಗಿದ್ಬಿಟ್ಟು ಒಂದು ತುಪ್ಪದ ದೀಪ ಹಚ್ಚಿ ಯಾವುದೇ ದಿನ ಆಗಿರಬಹುದು, ಇದೇ ದಿನ ಅಂತಿಲ್ಲ, ನಾವು ಒಂದು ಒಳ್ಳೆ ಕೆಲಸಕ್ಕೆ ಹೋಗೋವಾಗ ತಾಯಿಯಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದರೆ ನಾವು ಬರೋ ಅಷ್ಟೊತ್ತಿಗೆ ಆ ಕೆಲಸ ನಮಗೆ ಸಕ್ಸಸ್ ಅನ್ನೋವಂಥದ್ದು ಆಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ಅಂಥೇಳಿ ಹೇಳ್ತೀನಿ. ಮತ್ತು ನೀವು ತುಳಸಿ ಗಿಡವನ್ನು ನೆಡುವಾಗ ಒಂದು ಎಲ್ಲ ತುಳಸಿ ಗಿಡ ನೆಟ್ಟಾದಮೇಲೆ ಸ್ವಲ್ಪ ಹಾಲನ್ನು ನೀವು ಆ ಒಂದು ತುಳಸಿಯ ಗಿಡದ ಬುಡಕ್ಕೆ ಹಾಕಿ, ಆ ರೀತಿ ಹಾಕೋದ್ರಿಂದ ನಮಗೆ ಒಂದು ದನದ ಇವಾಗ ನಮ್ಮ ಹಣಕಾಸಿನ ಏನಾನ ಸಮಸ್ಯೆಗಳಿದ್ದರೆ ಕೂಡ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಮತ್ತು ತುಳಸಿ ಗಿಡ ನಿಮ್ಮ ಮನೆಯಲ್ಲಿ ಪ್ರತಿದಿನ ನಾವು ಬೇಗನೆ ನಮ್ಮದು ಗಿಡ ಒಣಗ್ತಾ ಇದೆ ಅಂತಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದು ಇರುತ್ತೆ. ಹಾಗಾಗಿ ನೀವು ಆ ಥರ ಏನಾನ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗ್ತಾ ಇದೆ, ನಮ್ಮದು ಎಷ್ಟೇ ಒಂದು ಗಿಡಗಳನ್ನು ಇಟ್ಟರೂ ಕೂಡ ಅದು ಚಿಗುರ್ತಾ ಇಲ್ಲ ಅಂತನ್ನೋದಾದರೆ ಖಂಡಿತವಾಗ್ಲೂ ನೀವು ಅಮಾವಾಸ್ಯೆ ದಿವಸ, ಪೌರ್ಣಮಿ
ಮತ್ತು ನಿಮ್ಮ ಮನೆ ದೇವರ ವಾರಗಳನ್ನ ಮಾಡ್ತೀರಲ್ವ, ಆ ಒಂದು ಸಮಯದಲ್ಲಿ ಮನೆಗೆ ದೃಷ್ಟಿಯನ್ನು ತೆಗೆದು ಹಾಕಿ. ಲಿಂಬೆಹಣ್ಣು ದೃಷ್ಟಿ ಆಗಿರಬಹುದು, ಇಲ್ಲ ಅಂತಂದರೆ ಈ ಸಾಂಬ್ರಾಣಿಯನ್ನು ನೀವು ಹಾಕ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.